ಈ ಚೇರಿಗೆ 118 ವರ್ಷ ಅಂದ್ರ ನೀವು ನಂಬಬೇಕ್ರಿ. ಶರಣ್ರಿ, ಎಲ್ಲಾರ್ಗೂ ಶರಣಾರ್ಥಿ. ಇಲ್ಲೈತಲ್ರಿ, ಇಲ್ಲಿ ಮದ್ರಾಸ್ ಅಂಡ್ ಸೌತರ್ನ್ ಮರಾಠಾ ರೈಲ್ವೇಸ್ ಅಂತ ಹೇಳಿ ಇದೊಂದು ಕಂಪ್ನಿ. ಏನೇ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ನಮ್ಮ ದೇಶದೊಳಗ ಏನು ರೈಲ್ವೇಸ್ ಇದ್ವಲ್ರಿ, ಅವು ಒಂದೊಂದು ಪ್ರೈವೇಟ್ ಕಂಪ್ನಿಗಳೊಳಗ ಕೆಲಸ ಮಾಡ್ತಿದ್ವು. ಅಂತಹದ್ದೊಂದು ಕಂಪನಿ ಮದ್ರಾಸ್ ರೈಲ್ವೆ ಅಂತೇಳಿ 1852-53 ಒಂದು ಕಂಪನಿ ಸ್ಥಾಪನೆ ಆಗಿದ್ರಿ, ಮದ್ರಾಸ್ ರೈಲ್ವೆ ಕಂಪನಿ ಅಂತೇಳಿ. ಈ ಮದ್ರಾಸ್ ರೈಲ್ವೆ ಕಂಪನಿಗೆ ಬ್ರಿಟಿಷರು ಶೇರ್ ಹೋಲ್ಡರ್ ಆಗಿರ್ತಾರ, ಅದ್ರ ಮೇಜರ್ ಶೇರ್ ಅವ್ರು ಇರ್ತಾವ. ಇದು ಬ್ರಿಟಿಷರದ ಒಂದು ಕಂಪನಿನ ಆಗಿತ್ತು. ಮತ್ತೆ ಅಲ್ಲಿ ಲೋಕಲ್ ಗೌರ್ಮೆಂಟ್ ಮತ್ತೆ ಬ್ರಿಟಿಷರು ಶೇರ್ ಹೋಲ್ಡಿಂಗ್ನಾಗ ಈ ಮದ್ರಾಸ್ ರೈಲ್ವೆ ರನ್ ಆಗ್ತಿತ್ತು. ಅದೇ ತರ 1882 ಸೌತರ್ನ್ ಮರಾಠಾ ರೈಲ್ವೇಸ್ ಅಂತ ಇನ್ನೊಂದು ಕಂಪ್ನಿ ಎಸ್ಟಾಬ್ಲಿಷ್ ಆಕೈತಿ. ಇದನ್ನ ಕೂಡ ಬ್ರಿಟಿಷರ ಮಾಡ್ಕೋತಾರ. ಇದನ್ನ ಅವರು ಲಂಡನ್ ನಲ್ಲಿ ಕುತ್ಕೊಂಡು ಪ್ಲಾನ್ ಮಾಡ್ತಾರ, ಈ ಕಂಪ್ನಿನ ತಿರಿಬೇಕು ಅಂತೇಳಿ. ಎರಡೂ ಕಂಪ್ನಿಗಳು ಪ್ರತ್ಯೇಕವಾಗಿ ರನ್ ಆಗ್ತಿರ್ತಾವ. ಜನವರಿ 1ನೇ ತಾರೀಕು 1908 ಈ ಎರಡೂ ಕಂಪ್ನಿಗಳನ್ನ ಮರ್ಜ್ ಮಾಡ್ತಾರ. ಯಾವುದು ಮದ್ರಾಸ್ ರೈಲ್ವೆ ಕಂಪ್ನಿ ಮತ್ತೆ ಸೌತರ್ನ್ ಮರಾಠಾ ರೈಲ್ವೆ ಕಂಪ್ನಿ ಎರಡನ್ನೂ ಮರ್ಜ್ ಮಾಡಿ ಇಲ್ಲೈತಲ್ರಿ ಮದ್ರಾಸ್ ಅಂಡ್ ಸೌತರ್ನ್ ಮರಾಠಾ ರೈಲ್ವೇಸ್ ಅಂತ ಸ್ಥಾಪನೆ ಮಾಡ್ತಾರ. ಇದ್ರ ಹೆಡ್ ಆಫೀಸ್ ಬಂದು ಈಗಿನ ಮದ್ರಾಸ್ ಅಂತ ಏನ್ ಕರಿತೀವಲ್ಲ, ಚೆನ್ನೈ ಅಂತ ಅಲ್ಲಿರ್ತೈತಿ. 1922 ಡಿಸೆಂಬರ್ 11 ಈ MSMR ನ ಹೆಡ್ ಕ್ವಾರ್ಟರ್ ಅನ್ನ ಏಗ್ಮೋರೆಯಿಂದ ರಾಯ್ಪುರಕ್ಕೆ ಸ್ಥಳಾಂತರ ಮಾಡ್ತಾರ. ಇದ್ರ ಹೆಡ್ ಕ್ವಾರ್ಟರ್ ಅದಾಗಿರ್ತೈತಿ. ಈಗಿನ ಏನು ಹುಬ್ಬಳ್ಳಿ ಮತ್ತೆ ಧಾರವಾಡ ಡಿಸ್ಟಿಕ್ ಏನದವ, ಇದು ಕೂಡ ಈ MSMR ವ್ಯಾಪ್ತಿ ಒಳಗಡೆನೆ ಬರ್ತಿರ್ತೈತಿ. ಇವರು ಬ್ರಾಡ್ ಗೇಜ್ ಗಳನ್ನ ಬಿಲ್ಡ್ ಮಾಡ್ತಾರ, ರೈಲ್ವೆ ಲೈನ್ ಗಳನ್ನ ಎಕ್ಸ್ಟೆಂಡ್ ಮಾಡ್ತಾ ಕೆಲಸಗಳನ್ನ ಈ ಕಂಪ್ನಿ ಮಾಡ್ತಾ ಇರ್ತೈತಿ. ಏಪ್ರಿಲ್ 1ನೇ ತಾರೀಕು 1944 ಏನು ಭಾರತ ಸರ್ಕಾರ ಇತ್ತಲ್ಲ, ಈ ಎಲ್ಲಾ ಬ್ರಿಟಿಷರು ಕಂಪನಿಗಳು ನಡೆಸ್ತಿದ್ದಂತಹ ಎಲ್ಲಾ ರೈಲ್ವೆಗಳನ್ನ ತನ್ನ ವ್ಯಾಪ್ತಿಗೆ ತಗೊಂಡು ಸರ್ಕಾರಿ ರೈಲ್ಗಳನ್ನಾಗಿ ಓಡಿಸ್ತಾ ಮಾಡ್ತಿರ್ತೈತಿ. ಹಂಗನ ಏಪ್ರಿಲ್ 14ನೇ ತಾರೀಕು 1951 ಈ ಮದ್ರಾಸ್ ಸೌತರ್ನ್ ಮರಾಠಾ ರೈಲ್ವೇಸು ಮತ್ತೆ ಮೈಸೂರು ರೈಲ್ವೇಸ್ ಅಂತ ಒಂದು ಕಂಪನಿ ಇರ್ತೈತಿ. ಇವುಗಳನ್ನ ಮರ್ಜ್ ಮಾಡಿ ಸೌತರ್ನ್ ರೈಲ್ವೇಸ್ ಅಂತ ಮಾಡ್ತಾರ. ಇದಿಷ್ಟು ಈ MSMR ನ ಒಂದು ಇತಿಹಾಸ, ಮದ್ರಾಸ್ ಸೌತರ್ನ್ ಮರಾಠಾ ರೈಲ್ವೇಸ್.